ಹಾಯ್ ವೀಕ್ಷಕರೇ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಿ ನಾನು ಭಾವಿಸ್ತೇನೆ. ನಾನು ಚೆನ್ನಾಗಿದ್ದೇನೆ ವೀಕ್ಷಕರೇ. ಅಲ್ಲಿಂದ ಅಲ್ಲಿ ಇದ್ದೇನೆ, ಚೆನ್ನಾಗಿ ಅಂತ ಅಲ್ಲ, ಕಾಲೆಲ್ಲ ನೋವು. ನೋಡಿ, ಈಗ ನಾನು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಓಡ್ ಪಾಲೆ ಮಾಡ್ತಾಯಿದ್ದೀನಿ. ಓಡ್ ರೊಟ್ಟಿ ಇದು ಮಾಡಿದರೆ ತುಂಬ ಒಳ್ಳೆಯದಾಗ್ತದೆ. ನೋಡಿ ನೋಡಿ ಎಷ್ಟು ಚೆಂದ ಆಗ್ತದೆ ನೋಡಿ. ಅದು ಇನ್ನು ತಿನ್ನಲಿಕ್ಕೆ ಒಂದು ಒಳ್ಳೆಯದಾಗ್ತದೆ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ತಿಂಡಿ ನೋಡಿ ಆಯಿತು. ನೋಡಿ ಎಷ್ಟು ಚೆಂದ ಬಂದಿದೆ ನೋಡಿ. ಇದು ತಿಂದರೆ ಏನು ಎಫೆಕ್ಟ್ ಇಲ್ಲ ವೀಕ್ಷಕರು. ನೋಡಿ, ಇದು ನಾನು 1 ಗ್ಲಾಸ್ ನೀರು ತಗೊಳ್ತಾ ಇದ್ದೀನಿ, ಬಿಸಿ ಮಾಡಲಿಕ್ಕೆ ಇಡ್ತೀನಿ. ಇದು ಯಾಕೆ, ನನ್ನ ವೆಯ್ಟ್ ಲಾಸ್ ಆಗಲಿಕ್ಕೆ ವೀಕ್ಷಕರು. ನೋಡಿ, ಜೀನಿಯಸ್ ಸ್ಲಿಮ್ ಪೌಡರ್, ವೆಯ್ಟ್ ಲಾಸ್ ಪೌಡರ್ ಇದು ನೋಡಿ. ಇದನ್ನು ನಾನು ತಂದಿದ್ದೇನೆ ನಿನ್ನೆ. ಇದಕ್ಕೆ ಎಷ್ಟು 1,550 ರೂಪಾಯಿ. ನೋಡಿ ಈ ಪುಡಿ ನೋಡಿ, ಇದನ್ನು ಅಷ್ಟು ಹಾಕಬೇಕು ನೋಡಿ ಬಿಸಿ ನೀರಿಗೆ. ನೋಡಿ ಅಷ್ಟು ಹಾಕ್ತೇನೆ ನಾನು. ಚೆನ್ನ ಮಾಡಿ ಅದನ್ನು ಬೆರೆಸಬೇಕು ಹಾಕಿ ನೀರಲ್ಲಿ. ನೋಡಿ ಚೆನ್ನ ಮಾಡಿ ಕುದಿಬೇಕು ಅದು. ಸ್ವಲ್ಪ ರುಚಿಗೆ ತಕ್ಕ ಉಪ್ಪು ಕೂಡ ಹಾಕಬೇಕು ವೀಕ್ಷಕರು, ಸ್ವಲ್ಪ ಉಪ್ಪು ರುಚಿಗೆ ತಕ್ಕ. ನೋಡಿ ಕುದೀತಾ ಅದು ಇದಾಗ್ತಾ ಬಂತು. ಇನ್ನು ಜೋರು ಕುದಿದ ನಂತರ ಅದೊಂದು ಪಾಯಸದಾಗೆ ಆಗ್ತದೆ, ಗಟ್ಟಿ ಆಗೋದಿಲ್ಲ. ಅದೇ ಅಷ್ಟು ನೋಡಿ, ಈಗ ಆಗಿದೆ ನೋಡಿ, ಇಷ್ಟ ಆಗಬೇಕು ನೋಡಿ ವೀಕ್ಷಕರೇ. ಇದು ಕುಡಿದ್ರೆ ಒಳ್ಳೆಯದಂತ ಹೇಳ್ತಾರೆ, ಜೀನಿಯಸ್ ಸ್ಲಿಮ್ ಪೌಡರ್. ನಾನು 75 kg ಇದ್ದೆ. ನನಗೆ ಡಾಕ್ಟ್ರ್ ಹೇಳಿದ್ದಾರೆ ವೆಯ್ಟ್ ಲಾಸ್ ಮಾಡಬೇಕು, ಆದ ಕಾರಣ ನಿಮಗೆ ಗಂಟು ನೋವು ಬರುವುದಂತೇಳಿ. ಅದಕ್ಕೆ ನಾನು ಈ ಜೀನಿ ಪೌಡರನ್ನು ತಂದಿದ್ದೇನೆ ನಿನ್ನೆ, 1,550. ಮತ್ತು ಗ್ರೀನ್ ಟೀಗೆ ನಾನು ಪುಡಿ ಕೂಡ ತಂದಿದ್ದೇನೆ, ಅದಕ್ಕೆ 110 ರೂಪಾಯಿ 100 ಗ್ರಾಮಿಗೆ. ನೋಡಿ ಆಯಿತು ನೋಡಿ. ಇದನ್ನು ಬೆಳಿಗ್ಗೆ ತಗೊಂಡ್ರೆ ಬ್ರೇಕ್ಫಾಸ್ಟ್ ಎಲ್ಲ ಏನು ತಿನ್ನಲಿಕ್ಕೆ ಇಲ್ಲ, ತಿನ್ನಬಾರ್ದಂತ ಇಲ್ಲ, ತಿನ್ಬೋದು. ಗ್ರೀನ್ ಟೀ ಕುಡಿದ್ರೆ ಒಳ್ಳೆಯದು. ನಾನು ಸ್ವಲ್ಪ ತಿಂತೇನೆ, ನನಗೆ ಹಸಿವೆ ಆಗ್ತದೆ. ಇಲ್ಲದಿದ್ದರೆ ಬ್ರೇಕ್ಫಾಸ್ಟಿಗೆ ತಿಂತೇನೆ, ಜಾಸ್ತಿ ತಿನ್ನೋದಿಲ್ಲ. ಇನ್ನು ಮಧ್ಯಾಹ್ನ ಊಟ ಮಾಡಲಿಕ್ಕುಂಟು, ರಾತ್ರಿ ಊಟ ಮಾಡಬಾರ್ದು. ನೋಡಿ, ಇದು ಗ್ರೀನ್ ಟೀ ನಾನು ಬೆಳಿಗ್ಗೆ ಕುಡಿಲಿಕ್ಕೆ ಮಾಡೋದು. ಜೀನಿಯನ್ನು ಖಾಲಿ ಹೊಟ್ಟೆಗೆ ತಗೊಳ್ಳೋದು. ನೋಡಿ, ಇವತ್ತು ನಮಗೆ ಮೀನು ಬೂತಾಯಿ ತಂದಿದ್ದಾರೆ ವೀಕ್ಷಕರೇ. ಕರೆಂಟ್ ಇಲ್ಲ ನಮಗೆ, ಅದಕ್ಕೆ ಸಾರು ಮಾಡ್ತೇನೆ ನಾನು. ಸವಿತಾ ಪೌಡರ್ ಹಾಕಿ ಸಾರು ಮಾಡ್ತೇನೆ, ಮಾತ್ರ ಒಳ್ಳೆಯದಾಗ್ತದೆ ಹಾಗೆ ಮಾಡಿದರೆ. ನೋಡಿ, ಸವಿತಾ ಪೌಡರ್ ಹಾಕಿದ್ದೇನೆ, ಹುಳಿ ಕೂಡ ಹಾಕ್ತೇನೆ, ಹುಳಿ ನೀರು ನೋಡಿ. ಅದಕ್ಕೆ ಈಗ ಕುದೀತಲ್ಲ, ಮೀನು ಹಾಕ್ತಾಯಿದ್ದೇನೆ ನಾನು. ಕ್ಲೀನ್ ಮಾಡಿಟ್ಟ ಮೀನನ್ನು ಹಾಕ್ತಾಯಿದ್ದೇನೆ. ಒಳ್ಳೆಯದಾಗ್ತದೆ ವೀಕ್ಷಕರು ಹೀಗೆ ಮಾಡಿದರೆ ಮಾತ್ರ. ನೋಡಿ, ಇನ್ನು ಅದನ್ನು ಮೀನು ಹಾಕಿ ಕುದಿದ ನಂತರ ಅದಕ್ಕೆ ಸ್ವಲ್ಪ ಮೆಂತ್ಯ ಪುಡಿ ಹಾಕಬೇಕು, ಅದು ಪರಿಮಳ ಬರ್ತದೆ. ಮೆಣಸು, ಟೊಮೆಟೊ ಮತ್ತು ಈರುಳ್ಳಿ, ಶುಂಠಿ ಎಲ್ಲ ಹಾಕಬೇಕು ವೀಕ್ಷಕರೇ. ಮತ್ತು ಸ್ವಲ್ಪ ಅರಸಿನ ಹಾಕಬೇಕು, ಹುಳಿ ನೀರು ಹಾಕಬೇಕು. ನಾವು ಕಡ್ದು ಹಾಕೋದಲ್ಲ, ಹೀಗೆ ಮಾಡಿ ಹಾಕಬೇಕು ಬಾಪತ್ ಪೌಡರ್ ಹಾಕುವಾಗ. ನೋಡಿ, ಈಗ ಮೆಂತ್ಯ ಪುಡಿ ಹಾಕ್ತಾಯಿದ್ದೇನೆ. ತುಂಬ ಒಳ್ಳೆಯದಾಗ್ತದೆ ವೀಕ್ಷಕರೇ. ಥ್ಯಾಂಕ್ ಯು ವೀಕ್ಷಕರೇ, ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಬರ್ತೇನೆ. ನನ್ನ ವಿಡಿಯೋವನ್ನು ನೋಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಬಾಯ್.